ಅಂಡ್ ನೀವು ಬೇಸಿಕಲಿ ಮಂಡ್ಯದ ಹೆಣ್ಮಗ್ಳಾಗಿರೋದ್ರಿಂದ ಆಮ್, ಮಂಡ್ಯನ ಲೇಮ್ಯಾನ್ ಆಗಿ ಅಂದ್ರೆ ನೀವು ಓದುವ ದಿನಗಳಲ್ಲಿ ಕೂಡ ಮಂಡ್ಯ ನೋಡಿರ್ತೀರ. ಆಮ್, ಆ ರೂರಲ್ ಒಂದು ಕಟ್ಟುಪಾಡುಗಳನ್ನ ನೋಡಿರ್ತೀರ, ಸಿಟಿ ನೋಡಿರ್ತೀರ. ಅಂಡ್ ಈಗ ರೂರಲ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಇರ್ಬೇಕಾದ್ರೆ ಈಗ ನೀವು ನೋಡ್ತಿರುವಂತಹ ಮಂಡ್ಯಕ್ಕೂ ಆಗ ನೋಡಿರುವಂತಹ ಮಂಡ್ಯಕ್ಕೂ ಏನ್ ಡಿಫ್ರೆನ್ಸ್ ಅಂತ ನಿಮ್ಗೆ ಅನ್ಸುತ್ತೆ? ಡಿಫರೆನ್ಸ್ ಅಂತ ಹೇಳಕ್ಕಿಂತ ನನಗೇನ್ ಅನ್ಸುತ್ತೆ, ಈಗ ನಾವು ಸಿಟಿ ಕ್ಲಾಸಿಫೈ ಮಾಡೋದಾದ್ರೆ ಹ್ಮ್. ಮೆಟ್ರೋಪಾಲಿಟನ್ ಸಿಟೀಸ್ ಇರುತ್ತೆ, ಬೃಹತ್ ನಗರಗಳು. ಅದ್ರ ನೆಕ್ಸ್ಟ್ ಬರೋಂಥದ್ದು ಸೆಕೆಂಡ್ ಟೈರ್ ಸಿಟಿ, ಥರ್ಡ್ ಟೈರ್ ಸಿಟಿಗಳು ಬರುತ್ತೆ. ನಾವು ಎಷ್ಟೇ ಎಕ್ಸ್ಪೋಜರ್ ಇದ್ರು ಪೇರೆಂಟ್ಸಿಗೆ, ಮಕ್ಕಳ ಲೆವೆಲಲ್ಲಿ ಮತ್ತೆ ಈ ಸಿಟಿಗಳಿಗೆ ಇನ್ಫಾರ್ಮೇಶನ್ ಪೆನಿಟ್ರೇಷನ್ ತುಂಬಾ ಕಡಿಮೆ. ಹ್ಮ್. ಅಲ್ಲಿ ನಾವೆಷ್ಟೇ ಇಂಟೆಲಿಜೆಂಟ್ ಇರ್ಬೋದು, ಸ್ಕೂಲಲ್ಲಿ ಓದುವಾಗ ಸ್ಟೂಡಿಯಸ್ ಆಗಿ ಓದ್ತಾ ಇದ್ದೀವಿ ಅಂತ ಅನ್ನೋದಿರ್ಬೋದು, ಬಟ್ ಹೊರ ಜಗತ್ತಿಗೆ ಎಕ್ಸ್ಪೋಜರ್ ತುಂಬಾನೇ ಕಡಿಮೆ. ಈವನ್ ಫಾರ್ ಮೀ, ನಾನು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಓದಿದ್ದು. ನನ್ನ ಹ್ಮ್. 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಅಲ್ಲಿ ವ್ಯಾಸಂಗ ಮಾಡಿದ್ದು. ಅದ ನಂತರ BSc ಅಗ್ರಿಕಲ್ಚರ್ ಮಾಡಿದೆ. ಈವನ್ ಟಿಲ್ 2003 ವೆನ್ ಐ ಕಂಪ್ಲೀಟೆಡ್, ನಮ್ಮ ಎಕ್ಸ್ಪೋಜರ್ ಬೀಯಿಂಗ್ ಇನ್ ಮಂಡ್ಯ ಮಟ್ಟದಲ್ಲಿ ತುಂಬಾ ಕಡಿಮೆ ಇತ್ತು. ಹ್ಮ್. ಅಂದ್ರೆ ಐ ಪರ್ಸನಲಿ ಹ್ಯಾಡ್, ನನ್ಗೊಂದು ಡ್ರೀಮ್ ಇತ್ತು, ಐ ಹ್ಯಾವ್ ಟು ಗೋ ಅಬ್ರಾಡ್, ಸ್ಟಡಿ ಆ್ಯಂಡ್ ಡೂ ರಿಸರ್ಚ್ ಅನ್ನೋದೆಲ್ಲ ಇತ್ತು. ಅದರ್ವೈಸ್ ಬೇರೆ ಇನ್ಯಾವುದೇ ಥರದಕ್ಕೂ ಜಾಸ್ತಿ ಕೆರಿಯರ್ ಆಪ್ಷನ್ಸು, ಏನು ಮಾಡಬೇಕು ನೆಕ್ಸ್ಟ್ ಅನ್ನೋವಂಥದ್ದೆಲ್ಲ ತುಂಬಾನೇ ಮಾಹಿತಿ ಕೊರತೆಗಳಂತೂ ಖಂಡಿತವಾಗ್ಲೂ ಇದೆ. ಮತ್ತು ಇನ್ನೊಂದೇನಾಗುತ್ತೆ ನಿಮ್ಗೆ ಈ ವಿಷಯದಲ್ಲಿ ಸಂದರ್ಭದಲ್ಲಿ ಒಂದು ಜೋಕ್ಸ್ ಹೇಳ್ಬೇಕಂದ್ರೆ, ಹ್ಮ್. ನಿಮಗೆ ಗೊತ್ತು ಮಂಡ್ಯದಲ್ಲಿ ಎಲ್ಲ ಗೌಡ್ರೆ ಜಾಸ್ತಿ ಆ ಥರ. ಹ್ಮ್. ಹ್ಮ್. ನನ್ನ ಕ್ಲಾಸ್ಮೇಟ್ಸಲ್ಲಿ 95% ನಾವೇ ಇದ್ದಿದ್ದು. ನಾನು ಓಕೆ. ಬೆಂಗಳೂರು JKVK ಕ್ಯಾಂಪಸ್ಗೆ ಹೋದಾಗ ಐ ಗಾಟ್ ಟು ಸಿ, ಅಂಡರ್ಸ್ಟ್ಯಾಂಡ್ ಬೇರೆ ಜನಗಳು ಇದ್ದಾರೆ ಅಂತ. ದಟ್ ವಾಸ್, ಐ ಮೀನ್ ಫಾರ್ ದಟ್ ಏಜ್ ದಟ್ ವಾಸ್ ಅ ಬಿಗ್ ಲರ್ನಿಂಗ್. ಹ್ಮ್. ದೆನ್ ಬೆಳೀತಾ ಬೆಳೀತಾ ನಾವೇನು ಹೇಳ್ತೀವಿ, ಆಸ್ ಯು ಕ್ಲೈಂಬ್ ಅಪ್ ದ ಲ್ಯಾಡರ್ ದ ವ್ಯೂ ಈಸ್ ಬ್ರಾಡರ್. ಹ್ಮ್. ನೀವು ಏಣಿಯ ಮೇಲೆ ಹತ್ತುತ್ತಾ ಹೋದ ಹಾಗೆ ಅದು ಹ್ಮ್. ಇಟ್ಸ್ ವೆರಿ ಫಿಸಿಕಲ್ ಆಲ್ಸೋ. ಹ್ಮ್. ಇಟ್ಸ್ ಟ್ರೂ ಇನ್ ರಿಯಲ್ ಸೆನ್ಸ್ ಆಸ್ ವೆಲ್ ಆಸ್ ಇನ್ ಅ ಮೆಟಾ ಲೆವೆಲ್ ಆಲ್ಸೋ. ಹ್ಮ್. ಫಿಲಾಸಫಿಕಲಿ ಕೂಡ Yeah. ನೀವು ಏಣಿನ ಹತ್ತುತ್ತಾ ಹೋದಾಗೆ ನೀವು ನೋಡೋ ಅಂತ ದೃಶ್ಯ ಏನಿದೆ ಅದು ಅಗಲವಾಗ್ತಾ ಹೋಗುತ್ತೆ. ಹ್ಮ್. ಅದು ತುಂಬಾ ಸತ್ಯ. ನೀವು ಒಂದು ಜಿಲ್ಲೆ ಮಟ್ಟದಲ್ಲಿ ಇರ್ತೀವಿ, ಒಂದು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಬರ್ತೀರಿ, ಮತ್ತೆ ಒಬ್ಬ ನ್ಯಾಷನಲ್ ಆಗ್ತೀರಿ, ಮತ್ತೆ ಇಂಟರ್ನ್ಯಾಷನಲ್ ಎಕ್ಸ್ಪೋಷರ್ ಅದು ತುಂಬಾ ಮುಖ್ಯ ಆಗುತ್ತೆ. ಈಗ ರೈಟ್ ಇಂಡಿಯಾದಲ್ಲಿ ಮಂಡ್ಯ ಅದೆಲ್ಲ ಇದೆ, ಬಟ್ ಅಂಟಿಲ್ ಅಂಡ್ ಅನ್ಲೆಸ್ ವಿ ನೋ ವಾಟ್ ಈಸ್ ಹ್ಯಾಪ್ನಿಂಗ್, ಬೇರೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲದೆ ನಾವೇ ಬಾವಿ ಕಪ್ಪೆಗಳ ಥರ ಇರೋವಂಥದ್ದು ಹ್ಮ್. ಅಷ್ಟು ಸರಿ ಹೋಗೋದಿಲ್ಲ. ಓಕೆ. ಎಲ್ಲರಿಗೂ ಈ ಒಂದು ಎಕ್ಸ್ಪೋಜರ್ ಬೇಕಾಗುತ್ತೆ. ಮತ್ತೆ ಎಕ್ಸ್ಪೋಜರ್ ತಗೊಳ್ತಾ ಜೀವನನ ನೀವು ನೋಡೋ ಅಂತ ಶೈಲಿ ಕೂಡ ತುಂಬಾ ಬದಲಾಗುತ್ತೆ. ಹ್ಮ್. ಅದನ್ನ ನಾನ್ ನೋಡ್ತಾ ಇದ್ದೀನಿ ಇವಾಗ ಮಂಡ್ಯದಲ್ಲಿ. ಜನಗಳು ತುಂಬಾ ಇವಾಗ ಏನಂತ ಹೇಳಿದ್ರೆ, ನೆನ್ನೆನೂ ಒಂದ್ ಕಾರ್ಯಕ್ರಮ ಆಯ್ತು, ಮೊನ್ನೆನೂ ಆಯ್ತು. ನಮ್ಮ ರೈತರು, ಯಾಕೆಂದ್ರೆ ಮೇಜರ್ಲಿ ಮಂಡ್ಯ ಇಸ್ ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟ್. ಹ್ಮ್. ನಮ್ದು ಫಸ್ಟ್ ಇರಿಗೇಟೆಡ್ ಡಿಸ್ಟ್ರಿಕ್ಟ್ ಇನ್ ದ ಕಂಟ್ರಿ. ಹ್ಮ್. ಸೊ ಆ ಒಂದು ಹೆಗ್ಗಳಿಕೆ ಜೊತೆಗೆ ಅದು ಇವಾಗ ಮೋನೋಕ್ರಾಪಿಂಗಿಗೂ ಬಂದಿರೋದ್ರಿಂದ ಅದನ್ನ ಎಲ್ಲ ಮೀರಿ ಈಗ ರೈತರು ಸಹ ಡೈವರ್ಸಿಫಿಕೇಶನ್ ಕಡೆ ಯೋಚನೆ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಬಂದ್ರೆ ಜೆಂಡರ್ ಈಕ್ವಾಲಿಟಿ, ಗರ್ಲ್ ಎಜುಕೇಶನ್, ಹೆಲ್ತ್ ಅಂಡ್ ಸ್ಯಾನಿಟೇಷನ್, ಇದೆಲ್ಲದರಲ್ಲೂ ತುಂಬಾನೇ ಇಂಡಿಕೇಟರ್ಸ್ ಏನ್ ಹೇಳ್ತೀವಿ ಅದು ಇಂಪ್ರೂವ್ ಆಗ್ತಾ ಇದೆ. Yeah. ಅಂಡ್ ಬೇಸಿಕಲಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಶುರುವಾದಾಗಿಂದ ಸರ್ವೆ ಪ್ರಕಾರ ನೋಡೋದಾದ್ರೆ ಸುಮಾರಷ್ಟು IAS ಆಫೀಸರ್ಸ್ಗಳು ಯಾವತ್ತು ನಾರ್ತ್ ಇಂಡಿಯಾಯಿಂದಾನೇ ರೆಕ್ರೂಟ್ ಆಗ್ತಾರೆ. ಬಿಹಾರ್, UP ಆ ಕಡೆಯಿಂದ. ಅಂಡ್ ಅಲ್ಲಿ IAS ಆಫೀಸರ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಮರ್ಯಾದೆ. ತುಂಬಾ ಜನ ಸಿವಿಲ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾರೆ. ಬಟ್ ಸೌತ್ ಇಂಡಿಯಾ ಕಂಪ್ಯಾರಿಟಿವ್ಲಿ ಜನಗಳು IAS ಅಥವಾ IPS ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದು ಕಮ್ಮಿ. ಇದು ಯಾಕಿರ್ಬೋದು? ತುಂಬಾ ತುಂಬಾ ಮುಖ್ಯವಾದ ಕ್ವಶನ್ ನೀವು ಕೇಳಿದ್ರಿ, ವಿಚ್ ಐ ಆಲ್ಸೋ ಲೈಕ್ ಟು ಆನ್ಸರ್ ಇಟ್. ಇದಕ್ಕೆ ಸುಮಾರು ಥರದಲ್ಲಿ ಆನ್ಸರ್ ಮಾಡ್ಬೋದು. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಸೌತ್ ಇಂಡಿಯಾದಲ್ಲಿ ಇಟ್ ಇಸ್ ನಾಟ್ ಜಸ್ಟ್ ದ ಓನ್ಲಿ ಲೈವ್ಲಿಹುಡ್. ಹ್ಮ್. ಈಗ ನೀವು ಕ್ಲಾಸ್ ಟಾಪರ್ ಅಂತ ಇಟ್ಕೊಳ್ಳಿ, ಹ್ಮ್. ನಿಮ್ಗೆ IAS ಒಂದೇ ಮಾಡಬೇಕು ಅನ್ನೋ ಗುರಿ ಏನಿಲ್ಲ. ಸೌತ್ ಅಲ್ಲಿ ಕಂಪ್ಯಾರಿಟಿವ್ಲಿ ನಾನು ಹೇಳ್ತಾ ಇದ್ದೀನಿ, ನಮ್ಗೆ ಇಲ್ಲಿ ತುಂಬಾ ಕೆರಿಯರ್ ಆಪ್ಷನ್ಸ್ ಇದೆ. ಐ ವಾಂಟ್ ಟು ಬಿಕಮ್ ಅ ಸೈಂಟಿಸ್ಟ್, ಫಾರ್ ಎಕ್ಸಾಂಪಲ್ ಇನ್ ಮೈ ಕೇಸ್ ಇಫ್ ಯು ಟೇಕ್, IAS or competitive exams was never in my ಹ್ಮ್. bucket list or whatever. ಅದ್ ನಿಮ್ ಕನ್ಸು ಆಗಿರ್ಲಿಲ್ವಾ IAS ಮಾಡ್ಬೇಕು ಅನ್ನೋದು ಯಾವತ್ತು? ಖಂಡಿತವಾಗ್ಲೂ ಇಲ್ಲ. ನಾನು ಇವನ್ ಐ haven't attempted once also ಹ್ಮ್. exam, any competitive exams for that matter. ಆಗಿರ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ಬೇರೆ
ಉದ್ಯೋಗಾವಕಾಶಗಳು ತುಂಬಾ ಇದೆ. ಆಲ್ಟರ್ನೇಟಿವ್ ವಿ ಆರ್ ವೆರಿ ಕ್ರಿಯೇಟಿವ್ ಅಂತ ಹೇಳ್ಬೋದೋ ಏನೋ. ಹ್ಮ್ ಜೊತೆಗೆ ಸಾಫ್ಟ್‌ವೇರ್, ಇಂಜಿನಿಯರಿಂಗ್ ಫೀಲ್ಡಲ್ಲಿ ತುಂಬಾ ಎಕ್ಸೆಲ್ ಮಾಡ್ತಾ ಇದೀವಿ. ನಾರ್ತಲ್ಲಿ ಅವರಿಗೆ ಈಗ ಕೆಲವೊಂದು ರಾಜ್ಯಗಳು ತಗೊಂಡ್ರೆ ಬಿಹಾರ, ಉತ್ತರ ಪ್ರದೇಶ ಆ ಕಡೆ ಎಲ್ಲ ಐಎಎಸ್ ಇಸ್ ದ ಓನ್ಲಿ ವೇ ಔಟ್. ಇಫ್ ಯು ಆರ್ ಅನ್ ಇಂಟೆಲಿಜೆಂಟ್, ಇಫ್ ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಬಿ ಅನ್ ಅಡ್ಮಿನಿಸ್ಟ್ರೇಟರ್ ಅಂತ ಬರುತ್ತೆ. ವೈ ನಾಟ್ ಇಂಜಿನಿಯರ್ ಅಥವಾ ಆ ಡಾಕ್ಟರ್? ಆ ತರದಕ್ಕೆ ಅವರು ದೇ ಆರ್ ನಾಟ್ ಈಗ ರೀಸೆಂಟ್ ಆಗಿ ಒಂದು ಹೇಳಿಕೆನೂ ಕೊಟ್ರು. ಯಂಗ್ಸ್ಟರ್ಸ್ ಶುಡ್ ನಾಟ್ ಫೋಕಸ್ ಚಾನಲೈಸ್ ಆಲ್ ದೇರ್ ಎನರ್ಜಿ ಓನ್ಲಿ ಫಾರ್ ಬಿಕಮಿಂಗ್ ಐಎಎಸ್ ಅಡ್ಮಿನಿಸ್ಟ್ರೇಟಿವ್. ಅಷ್ಟೇ ಅಲ್ಲ, ಬೇರೆ ಹ್ಮ್ ಆಪ್ಷನ್ಸ್, ಬೇರೆ ಕರಿಯರ್ಸ್ ಕೂಡ ವೆರಿ ಪ್ರಾಮಿಸಿಂಗ್ ಕರಿಯರ್ಸ್ ಇದೆ. ಹ್ಮ್ ಯು ಕ್ಯಾನ್ ಬಿಕಮ್ ಅ ಸಕ್ಸಸ್ಫುಲ್. ಇವಾಗ ಮುಂಚಿನ ತರ ಇಲ್ಲ. ಅಂಡ್ ಐ ಆಲ್ಸೋ ಸೇ ಇನ್ ನೆಕ್ಸ್ಟ್ 10 ಇಯರ್ಸ್ ಸ್ಕಿಲ್ ಎನ್ವಿರಾನ್ಮೆಂಟ್ ಅನ್ನೋದು ಏನಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತೆ. ಓಕೆ ವಿತ್ ದಿಸ್ ಎಐ ಥಿಂಗ್ ಅಂಡ್ ಆಲ್, ಹ್ಮ್ ದ ಸ್ಕಿಲ್ ಸೆಟ್ಸ್ ವಾಟ್ ಇಸ್ ರಿಕ್ವೈರ್ಡ್ ಟುಡೇ ಮೈಟ್ ಬಿ ರಿಡಂಡೆಂಟ್. ಹ್ಮ್ ಅದು ಏನ್ ಹೇಳ್ತೀವಿ ನಾವು, ಆ, ಸಮಯಕ್ಕೆ ಬರ್ದೇ ಇರುವಂತ ಸ್ಕಿಲ್ಸ್ ಆಗುತ್ತೆ. ಈಗ ನಾವು ಹ್ಮ್ ಕೆಲವೊಂದು ಓದ್ತಾ ಇರೋವಂಥದ್ದಾಗಿರ್ಬೋದು, ಅದೆಲ್ಲ ಆ, ಹೋಗ್ಬಿಡತ್ತೆ, ರಿಡಂಡೆಂಟ್ ಆಗ್ಬಿಡುತ್ತೆ. ಹೊಸ ಸ್ಕಿಲ್ ಸೆಟ್ಸ್ ಬೇಕಾಗುತ್ತೆ. ಹ್ಮ್ ಮೈಟ್ ಬಿ ಲೈಕ್ ಬಿಗ್ ಡೇಟಾ ಅನಾಲಿಸಿಸ್, ಹ್ಮ್ ಎಐ, ಈ ತರದಕ್ಕೆ ನಾವು ಮಕ್ಕಳನ್ನ ಸಜ್ಜುಗೊಳಿಸ್ಬೇಕು. ಹ್ಮ್ ಅಂಡ್ ಆಲ್ಸೋ ದೇ ಆರ್ ವೆರಿ ಪ್ರಾಮಿಸ್ಡ್. ಇದು ನಾವು ಓದ್ತಾ ಇದ್ದಾಗ ಏನಿತ್ತು, ಒಂದಾ ಇಂಜಿನಿಯರಿಂಗ್ ಇತ್ತು, ಮೆಡಿಕಲ್ ಅಥವಾ ಟ್ರೆಡಿಷನಲ್ ಫಿಸಿಕ್ಸ್, BSc ಮ್ಯಾಥಮೆಟಿಕ್ಸ್ ಆ ಹ್ಮ್ ಥರದ್ದು, ಅಥವಾ BA BCom ಅದೆಲ್ಲ ಮಾಮೂಲಿ ಇರ್ತಾ ಇತ್ತು. ಬಟ್ ಇವತ್ತಿನ ದಿನ ಇಟ್ ಇಸ್ ಮೋರ್ ಆಫ್ ಸ್ಕಿಲ್ ಓರಿಯೆಂಟೆಡ್ ಜಾಬ್ ಮಾರ್ಕೆಟ್. ನೀವು ಏನ್ ಡಿಗ್ರಿ, ನಾನು PhD ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ, ಐ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಸ್ಕಿಲ್ ವೇರ್ ಐ ಕ್ಯಾನ್ ಬಿಲ್ಡ್ ದಿಸ್ ಆ್ಯಪ್ ಆರ್ ಹ್ಮ್ ಅಪ್ಲಿಕೇಶನ್, ಆ ಥರದ್ದು ಇದ್ರೆ ದೇರ್ ಇಸ್ ಮೋರ್ ಮಾರ್ಕೆಟ್ ಅಂಡ್ ಡಿಮ್ಯಾಂಡ್ ಫಾರ್ ಯಾ ಯಂಗ್ಸ್ಟರ್ಸ್. ನೀವು ಹೇಳಿದ ನಿಜ. ಅಂದ್ರೆ ಪ್ರಾಬಬ್ಲಿ This administration is just a part of it, ಕರೆಕ್ಟ್. ಅಷ್ಟೇ. ಹ್ಮ್ And like any other job, this is also one which comes with its own responsibilities and its own ಹ್ಮ್ facilities. I can say pros and cons ಇದ್ದೇ ಇರುತ್ತೆ. ಹ್ಮ್ But need not, definitely I am not demotivating or anything. Youngsters ಖಂಡಿತವಾಗ್ಲೂ bright minds is very much required in administration. ಹ್ಮ್ That is not to be taken off. But parallelly you have to explore, because ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ಗೆ ಏನು ಕಡಿಮೆ ಇಲ್ಲ. ಕಡಿಮೆ ಇಲ್ಲ. ಎಷ್ಟು ಜನ, ಎಷ್ಟು ಮಕ್ಳುಗಳು, ದೇ ಆರ್ ಪುಟ್ಟಿಂಗ್ 4-5 years ಆಫ್ ಎಫರ್ಟ್ ಓನ್ಲಿ ಸಿಟ್ಟಿಂಗ್ ಅಂಡ್ ಸ್ಟಡಿಂಗ್ ಫಾರ್ ಹ್ಮ್ ಅಡ್ಮಿನಿಸ್ಟ್ರೇಟಿವ್ ಹ್ಮ್ ಎಕ್ಸಾಮ್ಸ್. ಹ್ಮ್ ಅದನ್ನ ಮಾಡೋದ್ರ ಜೊತೆಗೆ, ಇಫ್ ಯು ಆರ್ ಏಮಿಂಗ್ ಫಾರ್ ದಟ್ ಥಿಂಗ್, ಇಟ್ಸ್ ವೆಲ್ ಅಂಡ್ ಗುಡ್, ಯು ಪ್ಲೀಸ್ ಪ್ರಿಪೇರ್ ಫಾರ್ ಇಟ್, ಯು ಗಿವ್ ಎಕ್ಸಾಮ್. ಬಟ್ ದೇರ್ ಆರ್ ಪ್ಯಾರಲಲ್ಲಿ ವೆರಿ ಲುಕ್ರೇಟಿವ್ ಜಾಬ್ ಆಪರ್ಚುನಿಟೀಸ್ ಹ್ಮ್ ವಿಚ್ ಯು ಹ್ಯಾವ್ ಟು ಡೆಫಿನೆಟ್ಲಿ ಎಕ್ಸ್ಪ್ಲೋರ್. ಯಾ